शक्तिनी येसु पिता प्रभुनी रुद्र विष्णुनी रामकृष्णनी रहीमता ಕ್ಯೂಬ್ ರೂಟ್ ಫೌಂಡೇಶನ್ ಸಹಯೋಗದಲ್ಲಿ ನೆಲಮಂಗಲ ದೇವಿಹಳ್ಳಿ ಎಕ್ಸ್‌ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ಎಸ್ಎಸ್ಎಲ್ಸಿನಲ್ಲಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಸೋಲೂರಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ದೇವಿಹಳ್ಳಿ ಟೋಲ್ನ ಮುಖ್ಯಸ್ಥ ಬಿಪಿನ್ ಬಿಹಾರಿ, ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲಿ ಓದಿನಲ್ಲಿ ತೊಡಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಯಶಸ್ಸು ಕಾಣಬೇಕು. ಮುಂದಿನ ಸಿಇಟಿ, ನೀಟ್ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಪ್ರತಿದಿನ ಕನಿಷ್ಠ 6 ಗಂಟೆಯ ವ್ಯಾಸಂಗ ಪರಿಶ್ರಮ ಬಹಳ ಮುಖ್ಯ. ಇಂದು ನಮ್ಮ ಸಂಸ್ಥೆ ನೀಡುತ್ತಿರುವ ಪ್ರೋತ್ಸಾಹಧನ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದರು. उसका एक ही सपना होता है कि मैं जेई एडवांस नीट कैसे सफलता हासिल करूं. उसके लिए तुम लोगों को ज़्यादा सोचना नहीं है. एवरी डे रूटीन वर्क से 6 आवर मैक्सिमम पढ़ना है. उससे कम पढ़ने से वो सफलता हासिल नहीं होगा. मेरा अपना अनुभव है. इसलिए कंटिन्यूअस गैप नहीं करना है. आई रिक्वेस्ट यू बस ऑल द बेस्ट. ಈ ವೇಳೆಯಲ್ಲಿ ತಲಾ 10,000ದಂತೆ 11 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆಯನ್ನು ವೇದಿಕೆಯಲ್ಲಿದ್ದ ಗಣ್ಯರು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಚೆಕ್ ಮುಖಾಂತರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಓದಲಿ, ಮುಂದೆ ವಿದ್ಯಾಭ್ಯಾಸ ಮಾಡಲಿ ಅಂತ ಒಂದು ಉತ್ಸಾಹ ತುಂಬಾ ಕಾರ್ಯವನ್ನ ನಮ್ಮ ಲ್ಯಾಂಕೋಟವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ಅವರಿಗೆ ಕುದೂರು ಠಾಣಾ ವತಿಯಿಂದ ಅದ್ದೂರಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಕ್ಕಳು ಈ ಉಪಯೋಗವನ್ನು ಸದುಪಯೋಗ ಮಾಡಿಕೊಂಡು ಮುಂದೆ ನೀವು ಏನು ಬೇಕಾದ್ರೂ ಆಗ್ಬೋದು. ಈಗ ಕೆಲವರು ಡಾಕ್ಟರ್ ಆಗ್ಬೋದು. ಇಲ್ಲಿ ಪೊಲೀಸ್ ಆಗಕ್ಕೆ ಎಷ್ಟು ಜನ ಇದ್ದೀರಾ? ಕೈತ್ರಿ ನೋಡೋದು. ಪೊಲೀಸ್ ಆಗಬೇಕು ಅಂತಿರೋದು ಯಾರು ಒಬ್ಬರು ಪೊಲೀಸ್ ಆಗಿ ಓನ್ಲಿ ಡಾಕ್ಟರ್ ಆಗಬೇಕು ಅನ್ನೋರು, ಲಾಯರ್ ಆಗ್ಬೇಕು ಅನ್ನೋರು. ಆಯ್ತು, ನೀವು ಏನ್ ಬೇಕಾದ್ರೂ ಆಗ್ಬೋದು. ಒಂದೇ ಟಿಪ್ಸ್, ಚೆನ್ನಾಗಿ ಓದಿದ್ರೆ ಏನ್ ಬೇಕಾದ್ರೂ ಆಗ್ತೀರಾ. ಮುಂದಕ್ಕೆ ಜೀವನದಲ್ಲಿ ಚೆನ್ನಾಗಿ ಓದಿದ್ರೆ ನೀವು ಡಾಕ್ಟರ್ ಆಗ್ತೀರಾ, IPS ಆಗ್ತೀರಾ, IAS ಆಗ್ತೀರಾ, ಏನ್ ಬೇಕು ತಹಸೀಲ್ದಾರ್ ಆಗ್ಬೇಕಾದ್ರೆ ಆಗ್ತೀರಾ, AC ಬೇಕಾದ್ರೆ ಆಗ್ತೀರಾ, DC ಬೇಕಾದ್ರೆ ಆಗ್ತೀರಾ. ಚೆನ್ನಾಗಿ ಓದಬೇಕು. ಇವರು ನಮ್ಮ ಲ್ಯಾಂಕೋದವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದ ಪ್ರೋತ್ಸಾಹ ಧನವನ್ನು ನೀವು ಎಲ್ಲ ಪಡ್ಕೊಂಡು ಮುಂದೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ 2 ಮಾತು. ನಾವು ಎಲ್ಲ ನಮ್ಮ ನೆಲಮಂಗಲ ದೇವಿಹಳ್ಳಿ 80 ಕಿಲೋಮೀಟರ್ ಸ್ಟ್ರೆಚ್ ನೆಲಮಂಗಲದಿಂದ ಹಿಡಿದು ಅಪ್ ಟು ದೇವಿಹಳ್ಳಿವರೆಗೂ ಎಲ್ಲ ಶಾಲೆಗಳನ್ನು, ಅಂದರೆ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ, ನಾವು ಸರ್ಕಾರಿ ಶಾಲೆಗಳನ್ನೇ ಯಾಕೆ ಗುರುತಿಸಿದ್ದೀವಿ ಅಂದರೆ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು, ಅಂದರೆ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೋ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವುದರ ಮುಖಾಂತರ ಅವ್ರಿಗೆ ಉತ್ತೇಜನ ಕೊಡ್ತಿದ್ದೇವೆ. ಅಂದರೆ ಅವರ ಮುಂದಿನ ಭವಿಷ್ಯಕ್ಕಾಗಲಿ ಹಾಗೂ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ವರ್ಷನೂ ಸಹ ನಾವು ವಿದ್ಯಾರ್ಥಿ ವೇತನವನ್ನು, ಪ್ರೋತ್ಸಾಹ ಧನವನ್ನು ಕೊಡ್ತಿದ್ದೇವೆ. ಹಾಗೂ ಈ ವರ್ಷನೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಸೋಲೂರು ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಎಲ್ಲ ಶಾಲೆಯ ಅಂದರೆ ನೆಲಮಂಗಲದಿಂದ ಹಿಡಿದು ದೇವಿಹಳ್ಳಿ ತನಕ ಎಲ್ಲ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರನ್ನ ಒಂದು ಲಿಸ್ಟ್ ಔಟ್ ಮಾಡಿ ಅವರಿಗೆ ಯಾವ ಥರ ಅಂದರೆ ಮೆರಿಟ್ ಮೇಲೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವುದರ ಮುಖಾಂತರ ನಮ್ಮ ಕ್ಯೂಬ್ ರೂಟ್ ಫೌಂಡೇಶನ್ ನೆಲಮಂಗಲ ದೇವಿಹಳ್ಳಿ ಎಕ್ಸ್‌ಪ್ರೆಸ್ ವೇ ಲಿಮಿಟೆಡ್ ಪ್ರತಿ ವರ್ಷವನ್ನು ಸಹ ಇದೇ ಥರ ಸಾಗುತ್ತಾ ಬಂದಿದೆ. ಈ ವೇಳೆಯಲ್ಲಿ ದೇವಿಹಳ್ಳಿ ಟೋಲ್ನ ಮುಖ್ಯಸ್ಥ ಬಿಪಿನ್ ಬಿಹಾರಿ, ಶಾಲಾ ಮುಖ್ಯೋಪಾಧ್ಯಾಯ ಚಂದ್ರಶೇಖರಯ್ಯ, ಕುದೂರು ಪೊಲೀಸ್ ಠಾಣೆಯ ASI ರಾಮಕೃಷ್ಣಪ್ಪ, ನೆಲಮಂಗಲ ದೇವಿಹಳ್ಳಿ ಎಕ್ಸ್‌ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ನ ಹರಿಬಾಬು, ಮಾನವ ಸಂಪನ್ಮೂಲ ಅಧಿಕಾರಿ ರವಿ, ಆನಂದ್, ಮಾನಿಕಂ, ನೇತಾಜಿ, ದಾಮೋದರ್, ಶಿವಶಂಕರ್, ಜಯರಾಮೇಗೌಡರು, ರಾಂಬಾಬು, ಚಂದ್ರಮೌಳಿ ಸೇರಿದಂತೆ ಹಲವಾರು ಸಿಬ್ಬಂದಿ ವರ್ಗ ಹಾಗೂ ಶಾಲಾ ವಿದ್ಯಾರ್ಥಿಗಳು ಇದ್ದರು. ನ್ಯೂಸ್ ಬ್ಯೂರೋ, ಕದಂಬ ಖಡ್ಗ ನ್ಯೂಸ್, ಸೋಲೂರು.
ಸೊ ಈ ಒಂದು ಹೇಳ್ತೀನಿ. ಹಾಗೂ ಓಂ ಸದ್ಗಮಯ ಓಂ ಜ್ಯೋತಿರ್ಗಮಯ ಓಂ ಶಾಂತಿ ಶಾಂತಿ. ನೋಡಿ, ನಮ್ಮ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ರು ಅಂತ. ನಾವು ಯಾಕೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಿಲ್ಲೂ ಇರುತ್ತೆ, ಬಟ್ ಅದನ್ನು ತೋರ್ಪಡಿಸಿರಲ್ಲ. ಈಗ ಏನಂದ್ರೆ ಒಬ್ಬರು ಇರುತ್ತೆ, ಒಬ್ಬರಿಗೆ ಅದು ಹಾಗೂ ಪ್ರತಿ ಒಂದು ಸರಿನೂ ಒಂದೊಂದು ಕಾಂಪಿಟೇಷನ್ ಅಂದ್ರೆ ಶಾಲೆ ತಿಂಡಿ ಮಾಡಿಲ್ಲ ಅನ್ಸುತ್ತೆ ಮಕ್ಕಳು. ಅವ್ರ ಪರವಾಗಿ ಅವ್ರ ತಂದೆ ಬಂದಿದ್ದಾರೆ. ನಗ್ತಿದ್ದೀರಾ ನೀವು ಇದೇ ತರ ಇರಬೇಕು. ಎಲ್ಲ ಗಂಡು ಮಕ್ಕಳು ಚಪ್ಪಾಳೆ ಹಾಕ್ಬೇಕು. ನೆಕ್ಸ್ಟ್ ತೇಜಸ್ವಿನಿ MS. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.